ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇರೋ ವಿಚಾರ ಏನಂತಂದರೆ, ಒಂದು ಅದ್ಭುತವಾದಂಥ ಒಂದು ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ ಆನೆಕ್ಸ್ ಫಿಲಾನ್ ಹರ್ಬೋ ಮೆಡಿಕ್ಸ್ ಅಂತಂದ್ಬಿಟ್ಟು ಕಂಪನಿ, ನಮ್ಮ ಗುಜರಾತ್ ಕಂಪನಿ ಇದು. ಓಕೆನಾ, ಇದ್ರ ಬಗ್ಗೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ನಾವು ತಿಳ್ಕೊತಾ ಹೋಗೋಣ. ಓಕೆನಾ, ಇಲ್ಲಿ ನೋಡಿ ಸ್ನೇಹಿತರೆ, ವೈ ಶುಡ್ ವಿ ಡು ದಿಸ್ ಬಿಸ್ನೆಸ್ ಅಂದರೆ ಈ ಬಿಸ್ನೆಸ್ ನಮಗೆ ಯಾಕೆ ಬೇಕು ಅಂತಂದ್ಬಿಟ್ಟು ಇವರು ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಪ್ರತಿಯೊಬ್ಬರದು ಡ್ರೀಮ್ಸು ಕೂಡ ಈ ಥರ ಇರುತ್ತೆ. ಒಂದು ಹೆಲ್ತಿ ಲೈಫ್ ಸ್ಟೈಲ್ ಬೇಕು, ಪೀಸ್ ಆಫ್ ಮೈಂಡ್ ಬೇಕು, ಕನಸಿನ ಮನೆ ಬೇಕು, ಕನಸಿನ ಕಾರ್ ಬೇಕು, ಜೊತೆಗೆ ಫಾರಿನ್ ಟ್ರಾವೆಲ್ ಬೇಕು, ಜೊತೆಗೆ ಒಂದು ಫಾರಿನ್ ಟ್ರಿಪ್ ಬೇಕು, ಚಿಲ್ಡ್ರನ್ಗೆ ಒಂದು ಒಳ್ಳೆ ಎಜುಕೇಷನ್ ಬೇಕು, ಬ್ಯಾಂಕು ಬ್ಯಾಲೆನ್ಸ್ ಯಾವಾಗಲೂ ಕೂಡ ತುಂಬ್ದಂಗಿರಬೇಕು. ಈ ಥರ ಪ್ರತಿಯೊಬ್ಬರಿಗೂ ಕೂಡ ಡ್ರೀಮ್ಗಳಿರುತ್ತೆ. ಜೊತೆಗೆ ಬಟ್ ಇವಾಗ ನಾವು ಯಾವ ಥರ ಸಿಚುವೇಷನಲ್ಲಿದ್ದೀವಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಈ ಥರ ಸಿಚುವೇಷನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಮಕ್ಕಳಿಗೆ ಈ ಥರ ಎಜುಕೇಷನ್ ಕೊಡಿಸ್ತಾಯಿದ್ದೀವಿ, ನಮ್ಮ ಹಾಸ್ಪಿಟ್ಲ್ ಬಿಲ್ಗೆ ದುಡ್ಡೇ ಇಲ್ಲ. ಇಲ್ಲಿ ನೋಡಿ, ಸ್ವಂತ ಮನೆ ಹೊಂದಿರಬೇಕಾದಂಥವ್ರು ಇಂಥ ಒಂದೊಂದು ಮನೆಗಳಲ್ಲಿದ್ದೀವಿ. ಸ್ವಂತ ಕಾರ್ ಹೊಂದಿರಬೇಕಾದಂಥವ್ರು ಇವತ್ತು ಈ ಥರ ಒಂದು ಬೈಕಲ್ಲಿ 3 4 ಜನ 5 ಜನ ಇವತ್ತು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ನಮಗೆಲ್ಲರೂ ಕೂಡ ಈ ಬಿಸ್ನೆಸ್ಸು ನೀಡಿದೆನಾ ಇಲ್ವೋ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಓಕೆನಾ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬಿಸ್ನೆಸ್ ಸಿಸ್ಟಮ್, ಇಲ್ಲಿ 2 ರೀತಿ ಸಿಸ್ಟಮ್ ಬರುತ್ತೆ ಬಿಸ್ನೆಸ್ಸಲ್ಲಿ. ಒಂದು ಟ್ರೆಡಿಷನಲ್ ಸೇಲಿಂಗು, ಇನ್ನೊಂದು ಡೈರೆಕ್ಟ್ ಸೇಲಿಂಗು. ಟ್ರೆಡಿಷನಲ್ ಸೇಲಿಂಗಲ್ಲಿ ನಾವು ಯಾವ ರೀತಿ ಅಂತಂದರೆ, ಎಕ್ಸಾಂಪಲ್ಲು, ಇವಾಗ ಒಂದು ಸೋಪ್ ಇರುತ್ತೆ, ಯಾವುದೋ ಒಂದು ಸೋಪ್ ಅಂದ್ಕೊಳ್ಳಿ, ಸೋಪು ಪೇಸ್ಟ್ ಏನಾದರೂ ಇದೆ ಅಂದ್ಕೊಳ್ಳಿ. ಅದು ಎಷ್ಟಕ್ಕೆ ತಯಾರಾಗುತ್ತೆ? ಒಂದು ಮಿನಿಮಮ್ ಅಂತಂದರೆ ಒಂದು 30 ರೂಪಾಯಿಗೆ ತಯಾರಾಗುತ್ತೆ. ಅದು ನಮಗೆ ಬರೋ ತನಕ ಏನಾಗಿರುತ್ತೆ, 100 ರೂಪಾಯಿ ಆಗಿರುತ್ತೆ, 100 ರೂಪೀಸ್ ಆಗಿರುತ್ತೆ. ಅದು ಉಳಿದಂತೆ 70 ರೂಪಾಯಿ ಎಲ್ಲಿ ಹೋಗುತ್ತೆ ಅಂತಂದರೆ, ನೀವು ನೋಡ್ಬೋದು, ಇಲ್ಲಿ C&F ಏಜೆಂಟ್ ಬರ್ತಾರೆ, ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ರೀಜನಲ್ ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಸ್ಟಾಕಿಸ್ಟು, ಹೋಲ್ಸೇಲರು, ರಿಟೇಲರು, ಅಡ್ವರ್ಟೈಸ್ಮೆಂಟ್, ಇವ್ರಿಗೆಲ್ಲರೂ ಕೂಡ ಹೋಗಿ ನಮಗೆ ಅದು 100 ರೂಪಾಯಿಗೆ ಸಿಗುತ್ತೆ. ಅಂದರೆ ಇಲ್ಲಿ ನೋಡಿ, ಮ್ಯಾನುಫ್ಯಾಕ್ಚರ್ಗೆ ಮಾಡಿದವ್ರಿಗೂ ಕೂಡ ಲಾಭ ಇಲ್ಲ, ಯೂಸ್ ಮಾಡಿದವ್ರೂ ಕೂಡ ಲಾಭ ಇಲ್ಲ. ಇಲ್ಲಿ ಮಧ್ಯವರ್ತಿಗಳು ಇದನ್ನು ಯೂಸ್ ಮಾಡ್ಕೊಂಡು ತಿನ್ಕೋತಾ ಇದ್ದಾರೆ. ಲಾಸ್ಟ್ಗೆ ಅದೆಲ್ಲಿಗೆ ಬರುತ್ತೆ? ಕಸ್ಟಮರ್ಗೆ ಬರುತ್ತೆ. ಓಕೆನಾ, ನಾವು ಡೈರೆಕ್ಟ್ ಸೇಲಿಂಗಲ್ಲಿ ನಾವು ನೋಡ್ತಾ ಹೋದರೆ, ಇಲ್ಲಿ ನೋಡ್ಬೋದು, ಆನೆಕ್ಸ್ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿ, ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ಆನೆಕ್ಸಿಗೆ ಬರುತ್ತೆ. ಆನೆಕ್ಸಿಂದ ನಮ್ಮ ಕಸ್ಟಮರ್ ಡೈರೆಕ್ಟ್ ಸೆಲ್ಲರಿಗೆ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಉಳಿದಂಥ 70 ರೂಪಾಯಿನ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ನಾವು ಈ ಕಂಪ್ನಿನ ಏನಕ್ಕೆ ಮಾಡಬೇಕು ಅಂತಂದರೆ, ಇಂಡಿಯಾದಲ್ಲಿ ಸ್ಟ್ರಾಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ, 6P ಕೂಡ ಇದರಲ್ಲಿ ಪವರ್ಫುಲ್ಲಾಗಿ ಇರ್ತಕ್ಕಂಥದ್ದು. ಮೊದಲನೇದು ಪ್ರಾಡಕ್ಟ್ ಪ್ರಮೋಟರ್ ಆಗಿರ್ಬೋದು, ಸೆಕೆಂಡ್ ಬಂದ್ಬಿಟ್ಟು ಪ್ರೊಫೈಲು, ಥರ್ಡ್ ಬಂದ್ಬಿಟ್ಟು ಪ್ರಾಡಕ್ಟು, ಫೋರ್ತ್ ಪ್ಲ್ಯಾನು, ಫಿಫ್ತು ಪೇಔಟು, ಫೋರ್ತು ಪ್ರಮೋಷನ್. ಇಷ್ಟೂ ಕೂಡ ಹೈಲೈಟಾಗಿ ನಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಈ ಕಂಪ್ನಿನ ಸ್ಟಾರ್ಟ್ ಮಾಡಿದಂಥ ಮಹಾನ್ ವ್ಯಕ್ತಿಗಳು ಜೈಮಿನ್ ಪಟೇಲ್, ಮಿಸ್ಟರ್ ಕಮಲಾಬಾಯಿ ಪಟೇಲ್ ಹಾಗೂ ಕರುಣಿಕ್ ಪಟೇಲ್. ಇಲ್ಲಿ ನೋಡಿ, CMD ಅವರು ಜೈಮಿನ್ ಪಟೇಲ್ ಅವರು M.Pharm ಮಾಡವ್ರೆ, ಕಮಲ್ಬಾಯಿ ಪಟೇಲ್ ಅವರು B.Pharm ಮಾಡವ್ರೆ. ಇವರು ಕಂಪ್ಯೂಟರ್ ಇಂಜಿನಿಯರಿಂಗ್ನ ಮಾಡಿರೋ ವೆಲ್ ಎಜುಕೇಟೆಡ್ಗಳು, ಈ ಒಂದು ಕಂಪ್ನಿನ ರನ್ ಮಾಡ್ತಕ್ಕಂಥ ವ್ಯಕ್ತಿಗಳು. ಇಲ್ಲಿ ನೋಡ್ಬೋದು, ಗ್ರೂಪ್ ಆಫ್ ಕಂಪ್ನಿ, ಆನೆಕ್ಸ್ ಕಂಪ್ನಿ ಒಳಗಡೆ ಇಷ್ಟೊಂದು ಗ್ರೂಪ್ ಬರುತ್ತೆ. ಇದರಲ್ಲಿ ಪಾರ್ಟ್ ಆಫ್ ಒಂದು ಫಿಲಾನ್ ಹರ್ಬೋ ಮೆಡಿಕ್ಸ್ ಅಂತ ಅಂದ್ಬಿಟ್ಟು, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಸಲ್ಲಿ ವರ್ಕ್ ಆಗ್ತಕ್ಕಂಥ ಕಂಪನಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು, ನಮ್ಮ ಕಂಪ್ನಿಯ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಓಕೆನಾ ಸ್ನೇಹಿತರೆ, ಎಲ್ಲರೂ ಕೂಡ ಹೇಳ್ತಾರೆ, ಯಾರೂ ಕೂಡ ಈ ಥರ ಅದನ್ನು ಓಪನ್ ಆಗಿ ತೋರಿಸೋದಿಲ್ಲ. ಓಕೆ, ಇಲ್ಲಿ ನೋಡಿ, ಪ್ರತಿಯೊಂದು ಅಪ್ಡೇಟನ್ನು ಕೂಡ ಇಲ್ಲಿ ನಮಗೆ ಇವರು ಹಾಕವ್ರೆ. ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಗೌರ್ಮೆಂಟ್ ಸರ್ಟಿಫಿಕೇಟ್ಗಳಾಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, GST ಸರ್ಟಿಫಿಕೇಟ್ ಆಗಿರ್ಬೋದು, GMP ಸರ್ಟಿಫಿಕೇಟ್ ಆಗಿರ್ಬೋದು, WHO ಸರ್ಟಿಫಿಕೇಟ್ ಆಗಿರ್ಬೋದು, ಎಲ್ಲ ರೀತಿಯ ಸರ್ಟಿಫಿಕೇಟ್ಗಳು ಕೂಡ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಈ ಕಂಪ್ನಿ ನಮಗೆ ಯಾಕೆ ಮಾಡಬೇಕು
ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಣ್ಣದಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. 100% ಇದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ವರ್ಕ್ ಆಗುತ್ತೆ. ಮತ್ತು ಪ್ರತಿಯೊಂದು ಸೆಕ್ಟರ್ಗಳಲ್ಲೂ ಕೂಡ ಸಪ್ರೇಟು ಏನು ಸಪ್ರೇಟ್ ಸರ್ವಿಸ್ ಕೊಡೋದಕ್ಕೆ ಇಲ್ಲಿ ಅದರದೇ ಆದಂಥ ಪರ್ಸನ್ಗಳಿರ್ತಾರೆ. ಮತ್ತು ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಓಕೆನಾ, ಅದು ಯಾಕೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಆನೆಕ್ಸ್ ಕಂಪನಿ 6P ಪವರ್ಫುಲ್. ನಾನು ನಿಮ್ಗೆ ಹಿಂದೆ ಹೇಳ್ದಂಗೆ 6P ಕೂಡ ಪವರ್ಫುಲ್ ಆಗಿದೆ. ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸ್ನೇಹಿತರೆ. ನಿನ್ನೆ ಮುಂದೆ ಇಲ್ಲ, 1989ರಿಂದ ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ರನ್ ಆಗ್ತಾ ಇದೆ. ಓಕೆನಾ, ಇಂಡಿಯಾ ನಂಬರ್ 1 ಯೂನಿಕ್ ಪ್ಲ್ಯಾನ್ ಮಾತ್ರ ಸರ್, ಯೂನಿಕ್ ಆಗಿ ಈ ಒಂದು ಪ್ಲ್ಯಾನು ತುಂಬ ಅದ್ಭುತವಾಗಿ ಪ್ಲ್ಯಾನ್ ಇದೆ ಇದು. ಓಕೆನಾ, ಪ್ರಾಡಕ್ಟು ಲೋವೇರ್ ನೋಡ್ಬೋದು ನೀವು. ಇದು ಯಾವುದೇ ರೀತಿ ಡೈರೆಕ್ಟ್ ಸೆಲ್ಲಿಂಗ್ಗೆ ಕಾಂಪಿಟೇಷನ್ ಇಲ್ಲ. ಇವರು ಟ್ರೆಡಿಷನಲ್ ಮಾರ್ಕೆಟಿಗೆ ಇವರು ಪ್ರಾಡಕ್ಟ್ನ ಅದಕ್ಕಿಂತ ಕಡಿಮೆ ರೇಟಲ್ಲಿ ಕೊಡ್ತಾಯಿದ್ರು. ಅಂದರೆ ನಾವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಕಾಂಪಿಟೇಟರ್ ಅಲ್ಲ, ಟ್ರೆಡಿಷನಲ್ ಮಾರ್ಕೆಟಿಗೆ ನಾವು ಕಾಂಪೀಟ್ ಮಾಡ್ತಕ್ಕೆ ಹೊರಡ್ತಕ್ಕಂಥ. ಇನ್ನೊಂದು ಖುಷಿ ವಿಚಾರ ನೋಡಿ ಸ್ನೇಹಿತರೆ, ನೋ ಅಡ್ಮಿನ್ ಚಾರ್ಜ್. ನಮ್ಮ ಕಂಪ್ನಿಲಿ ಅಡ್ಮಿನ್ ಚಾರ್ಜೇ ಇಲ್ಲ. ಓಕೆನಾ, ನೋ ಪೇರ್ ಕಟ್ ಆಫ್ ಇದೆ. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇದರಲ್ಲಿ 2% TDF ಮಾತ್ರ ಕಟ್ ಆಗುತ್ತೆ, ಅದು 2% ಮಾತ್ರ. ಓಕೆನಾ, ಇನ್ನು ಬಂದ್ಬಿಟ್ಟು 350ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳು ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಅದು ಏನೇನು ಅಂತಂದರೆ ಗ್ರೋಸರೀಸ್ ಇದೆ, ಕಾಸ್ಮೆಟಿಕ್ಸ್ ಇದೆ, ಬೇಬಿ ಕೇರ್ ಇದೆ, ಹೆಲ್ತ್ ಕೇರ್ ಇದೆ, ವೆಟರ್ನರಿ ಇದೆ ಮತ್ತು ಅಗ್ರಿಕಲ್ಚರ್. ಇಷ್ಟು ಪ್ರಾಡಕ್ಟ್ ನಮ್ಮಲ್ಲಿ ಇಷ್ಟು ಕ್ಯಾಟಗರಿಲಿ ಇದೆ. ಇಲ್ಲಿ ನೋಡಿದ್ರು ಗ್ರಾಸರೀಸಲ್ಲಿ ಅರಿಶಿನ ಪುಡಿ ಇದೆ, ಧನಿಯಾ ಪುಡಿ ಇದೆ, ಮತ್ತು ಗರಂ ಮಸಾಲ ಪುಡಿ ಇದೆ, ಟೀ ಪೌಡ್ರ್ ಇದೆ, ಈ ಥರ ಎಲ್ಲ ಇದೆ. ಮತ್ತು ಕುಕ್ಕಿಂಗ್ ಆಯಿಲ್ ಇದೆ, ಇದೆ. ಇಲ್ಲಿ ನೋಡು ಕಂಪ್ನಿ ಏನು ಇದು ಮಾಡಿದ್ದಾರೆ ಅಂತಂದರೆ, ಎನಿ ಪ್ರಾಡಕ್ಟ್ ಪ್ರೋ ಸಿಂಗಲೆಟ್ ದೆನ್ ಇದು ಯಾವ್ದಾದ್ರು ಪ್ರಾಡಕ್ಟ್ ಕೆಮಿಕಲ್ ಫ್ರೀ ಆಗಿದೆ ಅಂತಂದರೆ ಅವ್ರಿಗೆ 1 ಕೋಟಿನ ಅವ್ರಿಗೆ ಅವಾರ್ಡ್ ಆಗಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕಂಪ್ನಿ ಅನೌನ್ಸ್ ಮಾಡಿದ್ದಾರೆ. ಈ ಎಣ್ಣೆ ಮೇಲೆ ಅವರು ಒಂದು ಅಫಿಷಿಯಲಾಗಿ ಪ್ರಿಂಟ್ ಮಾಡಿದ್ದಾರೆ. ಏನಂತಂದರೆ, ಈ ಒಂದು ಕುಕ್ಕಿಂಗ್ ಆಯಿಲು ಯಾವುದೇ ರೀತಿ ಕೆಮಿಕಲ್ ಇದೆ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ಕೊಂಡು ಬಂದರೆ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ಅಂದ್ಬಿಟ್ಟು ಕುಕ್ಕಿಂಗ್ ಆಯಿಲ್ ಮೇಲೆ ಅಫಿಷಿಯಲಾಗಿ ಪ್ರಿಂಟ್ ಮಾಡಿದ್ದಾರೆ. ಇನ್ನು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಗಳೆಲ್ಲ ಇದೆ, ಮನೆಗೆ ಬೇಕಿರೋ ಪ್ರಾಡಕ್ಟ್ಗಳೆಲ್ಲ ಇದೆ, ಲೇಡೀಸ್ ಕೇರ್ ಪ್ರಾಡಕ್ಟ್ ಎಲ್ಲ ಇದೆ. ಇನ್ನು ಬಂದ್ಬಿಟ್ಟು ಹೆಲ್ತ್ ಕೇರ್ ಪ್ರಾಡಕ್ಟ್ ಇದೆ, ವೆಟರ್ನರಿ ಇದೆ, ಅಗ್ರಿಕಲ್ಚರ್ ಇದೆ. ಇಷ್ಟು ಪ್ರಾಡಕ್ಟ್ಗಳು ನಮ್ಮಲ್ಲಿ ಅವೈಲೇಬಿಲಿಟೀಸ್ ಇದೆ. ಓಕೆನಾ, ಇಲ್ಲಿ ನೋಡ್ಬೋದು ಬಿಸ್ನೆಸ್ ಪ್ಲ್ಯಾನು. ಫಸ್ಟು ನಾವು ಏನು ಮಾಡಬೇಕು ಅಂತಂದರೆ, ಈ ಒಂದು ಕಂಪ್ನಿ ಒಳಗಡೆ ಫಸ್ಟು ಪರ್ಚೇಸ್. ನಾವು ಈ ಕಂಪ್ನಿ ಒಳಗಡೆ ನಮ್ಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಯೂಸ್ ಮಾಡಬೇಕು ಪ್ರಾಡಕ್ಟ್ನ. ನೆಕ್ಸ್ಟ್ ಯೂಸ್ ಮಾಡಿ ಕಲಿಬೇಕು, ಆಮೇಲೆ ಟೀಚ್ ಮಾಡಬೇಕು. ಇಷ್ಟೇ. ನಾವು ಕಲಿತು ಬೇರೆಯವ್ರಿಗೆ ಕಲಿಸೋದಂದರೆ ಇಲ್ಲಿ ನಮಗೆ ಇರೋದೇ 3 ಕೆಲಸ. ಫಸ್ಟು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು, ಯೂಸ್ ಮಾಡಿಬಿಟ್ಟು ರೆಕಮೆಂಡ್ ಮಾಡಬೇಕು, ಮಾಡಾದ್ಮೇಲೆ ನಾವು ಕಲಿಬೇಕು, ನಾವು ಅದನ್ನು ಬೇರೆಯವ್ರಿಗೆ ಟೀಚ್ ಮಾಡಬೇಕು. ಓಕೆನಾ, ಬಿಸ್ನೆಸ್ ಪ್ಲ್ಯಾನ್ ಪರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಪರ್ಚೇಸ್ ಆ್ಯಸ್ ಪರ್ ಕಸ್ಟಮರ್ ವಿಶ್. ನೋಡಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ನ ಇವರು ಕಸ್ಟಮರ್ಗೆ ಕೊಡ್ತಾಯಿದ್ದಾರೆ. ಹೌ ಟು ಗೆಟ್ ಸ್ಟಾರ್ಟ್ ಆನೆಕ್ಸ್ ಅಂದರೆ, ಇದನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಚೇಂಜ್ ದ ಬ್ರ್ಯಾಂಡ್, ಚೇಂಜ್ ದ ಶಾಪ್. ನಾವು ಇವಾಗ ಏನು ತಗೋತಾ ಇದ್ದೀವಿ ಆ ಬ್ರ್ಯಾಂಡನ್ನು ಬಿಟ್ಟು ಈ ಒಂದು ಆನೆಕ್ಸ್ ಬ್ರ್ಯಾಂಡನ್ನು ತಗೊಂಡು ನಾವು ಈ ಒಂದು ಶಾಪಲ್ಲಿ ನಾವು ಶಾಪ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, 1250 BVಗೆ ನಮ್ಮದು ID ಆಕ್ಟಿವೇಶನ್ ಆಗಬೇಕು. ಅಷ್ಟು ಆಕ್ಟಿವೇಶನ್ ಆಗೋದಕ್ಕೆ RP ರೇಟಲ್ಲಿ ನಾವು ರಿಟೇಲ್ ಪ್ರೈಸಲ್ಲಿ ನಾವು 3000 ರೂಪಾಯಿಂದ 5000 ರೂಪಾಯಿವರೆಗೆ ನಾವು 3000ರಿಂದ 5000 ರೂಪಾಯಿವರೆಗೆ ನಾವು ಬಿಲ್ ಮಾಡಿಸಿದ್ರೆ ನಮ್ಮ ID ಆಕ್ಟಿವೇಶನ್ ಆಗುತ್ತೆ. ನೆಕ್ಸ್ಟಿಂದ ಏನಾಗುತ್ತೆ, ನಮಗೆ DP ಪ್ರೈಸಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ, ಇಲ್ಲಿ ಯಾವ ರೀತಿ ಅಂತ ನಾವು ನೋಡ್ತಾ ಹೋಗಿದ್ರೆ, ಮಿಲ್ಕ್ ರಿಚ್ ಎಕ್ಸಾಂಪಲ್ MRP 1000 ರೂಪಾಯಿ ಇದೆ, ಅದು RP ರೇಟಲ್ಲಿ ನಾವು ID ಮಾಡಿಸೋದಕ್ಕೆ ನಮಗೆ 600 ರೂಪಾಯಿಗೆ ಸಿಗುತ್ತೆ. ನೆಕ್ಸ್ಟ್ ID ಆಕ್ಟಿವೇಶನ್ ಆದಮೇಲೆ ಏನಾಗುತ್ತೆ, ನಮಗೆ ಅದು 500 ರೂಪಾಯಿಗೆ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಟೈಪ್ ಆಫ್ ಇನ್ಕಮ್. 9 ಟೈಪ್ ಆಫ್ ಇನ್ಕಮ್ ಇದೆ. ಯಾವ ರೀತಿ ಅಂತ ನೋಡಿದ್ರೆ, ರಿಟೇಲ್ ಪ್ರಾಫಿಟ್ ಇದೆ, ಫಾಸ್ಟ್ ಟ್ರ್ಯಾಕ್ ಬೋನಸ್ ಇದೆ, ಓವರ್ ಹೆಡ್ ಬೋನಸ್ ಇದೆ, ಡೈರೆಕ್ಟರ್ ಬೋನಸ್ ಇದೆ, ಗ್ರೂಪ್ ಮ್ಯಾಚಿಂಗ್ ಇನ್ಕಮ್ ಬೋನಸ್ ಇದೆ, ಜೊತೆಗೆ ಪ್ರಮೋಟರ್ ಬೋನಸ್ ಇದೆ, ಆಕ್ಟಿವೇಶನ್ ರಿವಾರ್ಡ್ ಇದೆ, ರೀಪರ್ಚೇಸಿಂಗ್ ಇನ್ಕಮ್ ಇದೆ. ರೀಪರ್ಚೇಸಿಂಗು ಕೂಡ ರಿವಾರ್ಡು ಕೂಡ ಇದೆ. ಅದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ 5 to 50% ಡಿಸ್ಕೌಂಟು
ಎವ್ರಿ ಪ್ರಾಡಕ್ಟ್ ಅಂದರೆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿ ನಿಮಗೆ 5-50% ನಿಮಗೆ ಡಿಸ್ಕೌಂಟು ಸಿಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಹೆಟ್ಟೆಲ್ ನೋನಿ ಇದು MRP 1200 ರೂಪಾಯಿ ಇದ್ರೆ ನಮಗೆ ಇದು 600 ರುಪೀಸ್ಗೆ ಸಿಗುತ್ತೆ, 599 ಸಿಗುತ್ತೆ. ಇನ್ನು ವೇದಾಂತ್ ಏರ್ ಆಯಿಲು 399 ಇದ್ರೆ ಇದು 150 ಸಿಗುತ್ತೆ. ಇನ್ನು ಏನು ಮಿಲ್ಕ್ ರಿಚ್ ಪೌಡ್ರ್ ಇದೆಯಲ್ಲ ಇದು ಬಂದ್ಬಿಟ್ಟು MRP 1000 ರುಪೀಸ್ ಇದೆ, ನಮಗೆ 500 ರುಪೀಸ್ಗೆ ಸಿಗ್ತಾ ಹೋಗುತ್ತೆ. ಇನ್ನು ನೋಡ್ಬೋದು ಇನ್ಕಮ್ನ ನಾವು ನೋಡ್ತಾ ಹೋದರೆ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಅಂತಂದರೆ ಎಕ್ಸಾಂಪಲ್ ನೀವು ಇದ್ದೀರಲ್ವಾ, ನೀವು ಯಾರಾದರೂ ಒಬ್ಬ ವ್ಯಕ್ತಿನ ಜಾಯಿನ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ಒಬ್ಬ ವ್ಯಕ್ತಿನ 3000 ರೂಪಾಯಿಗೆ 1250 BVಗೆ ನೀವು ಜಾಯಿನ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಮೌಂಟಲ್ಲಿ 50% ಅಂದರೆ 450 ರೂಪಾಯಿ ನಿಮ್ಮ ಅಕೌಂಟಿಗೆ ಡಿಡಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇನ್ನೊಂದು ಲೆಗ್ ವರ್ಕ್ ಮಾಡಲೇ ಇಲ್ಲ, ಒಂದೇ ಲೆಗ್ಗಲ್ಲಿ 10 ಜನ ಹಾಕ್ಬಿಟ್ರಿ ಅಂದ್ಕೊಳ್ಳಿ, ಒಂದೇ ಲೆಗ್ಗಲ್ಲಿ 10 ಜನ ಹಾಕಿದ್ರೆ ನಿಮಗೆ ಎಷ್ಟಾಯಿತು 3000 ಇಂಟು 10 ಅಂತಂದರೆ 30,000 ಆಯಿತು. 30,000ಕ್ಕೆ 15% ಅಂತಂದರೆ ನಿಮಗೆ 4,500 ರೂಪಾಯಿ ನಿಮಗೆ ಇನ್ಕಮು ಡಿಡಕ್ಟ್ ಆಗುತ್ತೆ. ಇದು ಯಾವ ರೀತಿ ಅಂದರೆ ಡೈಲಿ ಇನ್ಕಮ್ ಇರುತ್ತೆ, ಡೈಲಿ ಪೇಔಟ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಓವರ್ ಹೆಡ್ ಬೋನಸ್. ಇವಾಗ ಎಕ್ಸಾಂಪಲು ಇದಾಯ್ತಲ್ವ, ನೆಕ್ಸ್ಟ್ ನೀವು ABC ಅಂತ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ದು ಏನಾಗುತ್ತೆ ಬ್ರಾಂಜ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ಬ್ರಾಂಜ್ ಲೆವೆಲ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಏನಾದರೂ ನೀವು ಡಿನ ಹಾಕ್ತೀರ ನೋಡಿ, ಡಿ ಎಕ್ಸಾಂಪಲ್ ಏನಾದರೂ ಅವರು 3000 ರೂಪಾಯಿಗೆ 1250 ರೂಪಾಯಿಗೆ ID ಆಕ್ಟಿವೇಶನ್ ಮಾಡ್ಕೊತು ಅಂತಂದರೆ ನೋಡಿ, ಇಲ್ಲಿಂದ ಆಚೆಗೆ ಸ್ನೇಹಿತರೆ ಮಿರಾಕಲ್ ಇರೋದು. ಅವರು ಇಲ್ಲಿಗೆ ನೀವು 3,000 ರೂಪಾಯಿಗೆ ID ತಂದ್ರಿ ಅಲ್ವಾ, ನಿಮಗೆ ಬರೀ 450 ಮಾತ್ರ ಬಂತು. ಇಲ್ಲಿಂದ ಆಚೆಗೆ ನೀವು ಡಿನ ಪ್ರಮೋಟ್ ಮಾಡಿದ್ರೆ ಒಂದು ವ್ಯಕ್ತಿ ID ಆಕ್ಟಿವೇಶನ್ ಮಾಡ್ಕೋತು ಅಂದರೆ 3,000 ರೂಪಾಯಿ ನಿಮಗೆ 950 ರೂಪಾಯಿ ನಿಮಗೆ ಇನ್ಕಮ್ ಬರುತ್ತೆ. ಅದು ಯಾವುದ್ರ ಮೇಲೆ ನೋಡಿ, 15% ಅಮೌಂಟು ನಿಮಗೆ BV ಮೇಲೆ ಬರುತ್ತೆ, 14% ಏನೋ ಅಮೌಂಟು BV ಮೇಲೆ ಬರುತ್ತೆ, 40% ಅಮೌಂಟು ನಿಮಗೆ BV ಮೇಲೆ ಬರ್ತಾ ಹೋಗುತ್ತೆ. ಇದನ್ನು ನಾವು ಎಲಿಜಿಬಲ್ ಮಾಡಬೇಕು ಅಂತಂದರೆ ABCನ ನಾವು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ವರ್ಕ್ ಆಗೋದು ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವರ್ಕ್ ಆಗೋದು ಬರೀ 2 ಲೆಗ್ಗು. C ಏನಾಗುತ್ತೆ, C ಬಂದು ಬರೀ ಅವಾರ್ಡ್ ರಿವಾರ್ಡ್ಗೆ ಮಾತ್ರ ಕೌಂಟ್ ಆಗುತ್ತೆ. ಅದು C 2ನೇ ಸ್ಟೆಪ್ಪಿಂದ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನೀವು C ಮಾಡ್ತೀವಿ ಅಂತಂದ್ರೂ ಕೂಡ ಅದು ಸ್ಲ್ಯಾಬಲ್ಲಿ ತೋರಿಸೋದಿಲ್ಲ. ಓಕೆನಾ, ಇಲ್ಲಿ ನೋಡಿ ಎಕ್ಸಾಂಪಲ್ ಇಲ್ಲಿ ಕೊಟ್ಟವ್ರೆ, 15% ರೀಪರ್ಚೇಸ್ ಅಮೌಂಟು ವರ್ತ್ ಫಾರ್ ಡೈರೆಕ್ಟ್ ಸ್ಪಾನ್ಸರ್ 450 ರೂಪಾಯಿ ಇನ್ಕಮ್ ಬರುತ್ತೆ. ಜೊತೆಗೆ 14% 1250 BVಗೆ ನಿಮಗೆ ಫೋರ್ತ್ ಡೈರೆಕ್ಟ್ 500 ರೂಪಾಯಿ ನಿಮಗೆ ಇನ್ಕಮ್ ಬರುತ್ತೆ. ಓಕೆನಾ, ಇದು ಕ್ಲಿಯರು. ಇನ್ನು ಬಂದ್ಬಿಟ್ಟು ನೆಕ್ಸ್ಟು ಡೈರೆಕ್ಟರ್ ಬೋನಸ್. ಇದಂತೂ ಮಿರಾಕಲ್ ಸ್ನೇಹಿತರೆ. ಇವಾಗ ಎಕ್ಸಾಂಪಲ್ ನೀವು ಇದ್ದೀರಲ್ವಾ, ನೀವು AB ಮಾಡಿದ್ರಿ, ನೆಕ್ಸ್ಟು ಬಂದ್ಬಿಟ್ಟು D ಮಾಡಿದ್ರಿ ಅಲ್ವಾ, ನೀವು D ತಂದ್ರಿ, D ತಂದ ವ್ಯಕ್ತಿ AB ತರ್ತಾರೆ ನೋಡಿ, AB ತಂದ ವ್ಯಕ್ತಿ ನಿಮಗೆ 500 ರೂಪಾಯಿ, ಅವರು A ತಂದರೆ ನಿಮ್ಗೆ 500 ರೂಪಾಯಿ, B ತಂದರೂ ಕೂಡ 500 ರೂಪಾಯಿ. ಮತ್ತೆ ಅಗೈನ್ ಅವರು AB ತಂದರೆ A ಇರ್ತಾರಲ್ಲ, ಅವರು A ತಂದರೆ 500 ರೂಪಾಯಿ, B ತಂದರೆ 500 ರೂಪಾಯಿ. ಈ B ಇರ್ತಲ್ಲ, B A ತಂದರೆ 500 ರೂಪಾಯಿ, B ತಂದರೆ 500 ರೂಪಾಯಿ. ಇಲ್ಲಿಂದ ಆಚೆಗೆ ಇದೇ ಒಂದು ಮೇಜರ್ ಇನ್ಕಮ್ ಸ್ನೇಹಿತರೆ. ಇದು ಅದ್ಭುತವಾದಂಥ ಇನ್ಕಮ್ಮು. ನೀವು ಎಷ್ಟು ಡೈರೆಕ್ಟ್ ಸ್ಪಾನ್ಸರ್ ಮಾಡಿ ನಿಮ್ಮ ID-ನ ನಿಮ್ಮ ಅಸೋಸಿಯೇಟ್ಗಳನ್ನ ಕ್ರಿಯೇಟ್ ಮಾಡ್ಕೋತೀರ, ಅವರು ಯಾರ್ಯಾರು AB ತರ್ತಾರೆ ಅದೆಲ್ಲವೂ ಕೂಡ ನಿಮಗೆ 500 ರೂಪಾಯಿ ಫಿಕ್ಸು, 500 ರೂಪಾಯಿ ನಿಮಗೆ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಅದಾದಮೇಲೆ ಗ್ರೂಪ್ ಮ್ಯಾಚಿಂಗ್ ಬೋನಸ್. ಇದು ಯಾವ ರೀತಿ ಅಂತಂದರೆ, ಇಲ್ಲಿ ID ಮಾಡ್ಕೊಳ್ಳೋದಕ್ಕೆ ಇವರು 1250 BV ಮಾಡಿರ್ತಾರಲ್ಲ, ಆ BVಗೂ ಕೂಡ ಇನ್ಕಮ್ ಬರುತ್ತೆ ನೋಡಿ. ಇಲ್ಲಿ A ಮತ್ತು B ಇಲ್ಲಿ 1250 BV ಇದ್ದರೆ ಅದಕ್ಕೆ ನಿಮಗೆ 16% ಇನ್ಕಮ್ ಬರುತ್ತೆ. ಓಕೆನಾ, ಈ ಇನ್ಕಮ್ ಏನಾಗಿರುತ್ತೆ ಅಂತಂದರೆ, ಇದೊಂದು ಇನ್ಕಮ್ಮು ಡೈಲಿ 10,000 ಕ್ಯಾಪಿಂಗ್ ಇರುತ್ತೆ. ಡೈಲಿ 10,000 ಕ್ಯಾಪಿಂಗು, ತಿಂಗಳಿಗೆ 3,000 ರೂಪಾಯಿ 3 ಲಕ್ಷ ರೂಪಾಯಿ ಸೀಲಿಂಗು. ಓಕೆನಾ, ಇಷ್ಟು ಇದು ನೆಕ್ಸ್ಟ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಪ್ರಮೋಟರ್ ಬೋನಸ್ ಯಾವ ಥರ ಇದೆ ಅಂತಂದರೆ, ನಾವು ಯಾರನ್ನ ಸ್ಪಾನ್ಸರ್ ಮಾಡಿರ್ತೀವಲ್ಲ, ಇವಾಗ 10 ಜನ ಸ್ಪಾನ್ಸರ್ ಮಾಡಿರ್ತೀವಲ್ವ, 10 ಜನನೂ ಕೂಡ BVಲಿ ಅವ್ರು ಏನು ಇನ್ಕಮ್ ತಗೋತಾರೆ, ನಾನು ಮ್ಯಾಚಿಂಗ್ ಇನ್ಕಮ್ 200 ರೂಪಾಯಿ ಹೇಳಿದ್ನಲ್ಲ, ಅದು ಏನು ಇನ್ಕಮ್ ತಗೋತಾರೆ ಅದರಲ್ಲಿ ನಮಗೆ 50% ನಮಗೆ ಯಾರು ಸ್ಪಾನ್ಸರ್ ಮಾಡಿರ್ತಾರೆ ಅವ್ರಿಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಇನ್ನು ಬಂದ್ಬಿಟ್ಟು ಆಕ್ಟಿವೇಶನ್ ರಿವಾರ್ಡು. ನಾವು ಬ್ರಾಂಚ್ ಕಂಪ್ಲೀಟ್ ಆಗಿದ ತಕ್ಷಣ ನಮಗೆ ಏನು ಬರುತ್ತೆ, 500 ರೂಪಾಯಿ ಇನ್ಕಮ್ ಬರುತ್ತೆ. ಅದು ನಿಮಗೆ ಸ್ಟಾರ್ಟಿಂಗಲ್ಲೇ ಬಂದ್ಬಿಡುತ್ತೆ. ಇನ್ನು ಬಂದ್ಬಿಟ್ಟು ಸಿಲ್ವರು. ನಾವು ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತಂದರೆ,
ಇವಾಗ ನಾವು ಬ್ರಾಂಜ್ ಆದ್ವಿ ಅಲ್ವಾ, ನೆಕ್ಸ್ಟು ನಾವು ಸಿಲ್ವರ್ ಆಗಬೇಕು ಅಂತಂದರೆ ಆ ಕಡೆ ಲೆಫ್ಟಲ್ಲಿ 5 ಬ್ರಾಂಜು, ರೈಟಲ್ಲಿ 5 ಬ್ರಾಂಚ್ ಬಂದರೆ ನಾವು ಸಿಲ್ವರ್ ಆದ್ವಿ. ನಮಗೆ ಒಂದಿನ ಟೂರ್ ಕೊಡ್ತಾರೆ, ಜೊತೆಗೆ 2000 ಕ್ಯಾಶು ಕೂಡ ಕೊಡ್ತಾರೆ. ಜೊತೆಗೆ ನೋಡಿ, ಇಲ್ಲೆಲ್ಲನೂ ಕೂಡ ಕೌಂಟ್ ಆಗೋದೆ ಬ್ರಾಂಚ್ಗಳಿಗೆ. ಎಲ್ಲರಿಗೂ ಟಾಪಿಂದ ಡೆಪ್ತ್ವರೆಗೂ ಇಲ್ಲಿ ಏನಾಗುತ್ತೆ ಅಂತಂದರೆ ಬ್ರಾಂಚ್ ಮೇಲೇ ಇಲ್ಲಿ ಏನು ಕೌಂಟಾಗಿ ಅವ್ರಿಗೆ ಲೆವೆಲು ಅಪ್ ಆಗೋದು. ಗೋಲ್ಡ್ ಆಗಬೇಕು ಅಂತಂದರೆ ಈ ಕಡೆ 10 ಬ್ರಾಂಚ್, ಈ ಕಡೆ 10 ಬ್ರಾಂಚ್, ಈ ಕಡೆ 10 ಬ್ರಾಂಚ್, ಈ ಕಡೆ 10 ಬ್ರಾಂಚ್ ಆದರೆ ನಮ್ಮದು ಗೋಲ್ಡ್ ಆಗುತ್ತೆ. ಒಂದು LDP ಪ್ರೋಗ್ರಾಮ್ ಸಿಗುತ್ತೆ, ಜೊತೆಗೆ 6000 ರೂಪಾಯಿ ಕ್ಯಾಶ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಪ್ಲಾಟಿನಮ್ ಡೈರೆಕ್ಟ್ ಆಗ್ತೀವಿ. 25 ಬ್ರಾಂಚ್ ಬಂದರೆ ನಮಗೆ ಒಂದು ಕೂಲರು, ಜೊತೆಗೆ 10,000 ಕ್ಯಾಶು. ಜೊತೆಗೆ ಎಮರಾಲ್ಡ್ ಡೈರೆಕ್ಟ್ರ್ ಆದರೆ ನಾವು 50 ಬ್ರಾಂಚ್ ಬರುತ್ತೆ, ಒಂದು ಫ್ರಿಡ್ಜ್ ಬರುತ್ತೆ, ಜೊತೆಗೆ 15,000 ಕ್ಯಾಶ್ ಕೂಡ ಸಿಗ್ತಾ ಹೋಗುತ್ತೆ. ಇನ್ನು 100 ಬ್ರಾಂಚ್ ಬಂದರೆ ನಾವು ಡೈಮಂಡ್ ಆಗ್ತೀವಿ, ನಮಗೆ ಒಂದು ಗೋವಾ ಟೂರ್ ಸಿಗುತ್ತೆ, ಜೊತೆಗೆ 50,000 ಕ್ಯಾಶು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. 50,000 ಕ್ಯಾಶ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 200 ಬ್ರಾಂಚ್ ಬಂದರೆ ನಾವು ಬ್ಲೂ ಡೈಮಂಡ್ ಆಗ್ತೀವಿ, ನಮಗೆ ಒಂದು ಬ್ಯಾಂಕಾಕ್ ಟೂರ್ ಸಿಗುತ್ತೆ, ಜೊತೆಗೆ 1 ಲಕ್ಷ ಕ್ಯಾಶ್ ಕೂಡ ಸಿಗುತ್ತೆ. ನೋಡಿ ಸ್ನೇಹಿತರೆ, 1+1 ಒಂದು ಕಲ್ಲಲ್ಲಿ 2 ಅಕ್ಕಿ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಕೆಲಸನ ಮಾಡಿದ್ರೆ ನಮಗೆ 2 ಇನ್ಕಮ್ ಇಲ್ಲಿ ಪೇಔಟ್ ಆಗ್ತಾ ಹೋಗುತ್ತೆ. ಇನ್ನು 500 ಬ್ರಾಂಚ್ ಬಂದರೆ ನಮ್ಮದು ಬ್ಲ್ಯಾಕ್ ಡೈಮಂಡ್ ಆಯಿತು. ಬ್ಲ್ಯಾಕ್ ಡೈಮಂಡಿಗೆ 2 ಲಕ್ಷ ಡೌನ್ ಪೇಮೆಂಟ್ ಕೊಡ್ತಾರೆ ಕಾರ್ಗೆ, ಜೊತೆಗೆ 1 ಲಕ್ಷ ಕ್ಯಾಶ್ ಅವರನ್ನು ಕೂಡ ಕೊಡ್ತಾರೆ. ಇನ್ನು 2,500 ಬಂದರೆ ನಮ್ಮದು ರಾಯಲ್ ಡೈಮಂಡ್ ಆಯಿತು. ರಾಯಲ್ ಡೈಮಂಡಿಗೆ ನಮಗೆ 3 ಲಕ್ಷ ಕಾರ್ ಡೌನ್ ಪೇಮೆಂಟ್ ಕೊಡ್ತಾರೆ, 2 ಲಕ್ಷ ಕ್ಯಾಶ್ ಅವರನ್ನು ಕೂಡ ಕೊಡ್ತಾರೆ. ಇನ್ನು ಕ್ರೌನ್ ಡೈಮಂಡ್ ಆದರೆ ನಮಗೆ 5,000 ಜನ ಬ್ರಾಂಚ್ಗಳು ಬಂದರೆ ನಮಗೆ 10 ಲಕ್ಷ ಕ್ಯಾಶ್ ಅವಾರ್ಡು ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಅಂಬಾಸಿಡರ್ ಆದರೆ 25,000 ಬಂದು ನಮಗೆ 25 ಲಕ್ಷ ಕ್ಯಾಶು ಮನೆ ಕಟ್ಕೊಳ್ಳೋದಕ್ಕೆ ಕೊಡ್ತಾರೆ ಕಂಪ್ನಿ ಕಡೆಯಿಂದ. ಇವಾಗ ನಮಗೆ ಅಪ್ಲೈನು ಈ ಒಂದು ಅವಕಾಶನ ಕೊಟ್ಟಿರತಕ್ಕಂಥ ಅಪ್ಲೈನು ಕರ್ನಾಟಕಕ್ಕೆ ಈ ಒಂದು ಸ್ಲ್ಯಾಬಲ್ಲಿ ಅವರು ಇವಾಗ ಆಲ್ರೆಡಿ ಇದ್ದಾರೆ. ಓಕೆನಾ. ಬ್ರ್ಯಾಂಡ್ ಅಂಬಾಸಿಡರ್ 50,000 ಬ್ರಾಂಚ್ ಬಂತು ಅಂತಂದರೆ ಒಂದು ಬಂಗ್ಲೋ ಪ್ಲಸ್ ಜೊತೆಗೆ 1 ಕೋಟಿ ಅಮೌಂಟು ನಮ್ಮ ಲೈಫ್ ಇಲ್ಲಿಗೆ ಸೆಟಲ್ ಆಯಿತು. ಇಲ್ಲಿ ನೋಡ್ಬೋದು. ನೆಕ್ಸ್ಟು ರೀಪರ್ಚೇಸ್ ಪ್ಲ್ಯಾನು, ರಿಟೇಲ್ ಪ್ರಾಫಿಟ್ ನೋಡಿ, ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಎಕ್ಸಾಂಪಲ್ ಒಂದು ಏರ್ ಆಯಿಲ್ ಇದೆ ಅಂತಂದರೆ ಅಪ್ ಟು 50% ಆಫ್ MRP ಎಷ್ಟಿದೆ? 399 ಇದೆ. DP ಎಷ್ಟಿದೆ? 150 ಇದೆ. ರಿಟೇಲ್ ಪ್ರಾಫಿಟ್ ನಿಮಗೆ 149 ರೂಪಾಯಿ ರಿಟೇಲ್ ಪ್ರಾಫಿಟ್ ಸಿಕ್ತು. ಓಕೆನಾ. ಇಲ್ಲಿ ನೋಡಿ, ಸೆಲ್ಫ್ಗೂ ಕೂಡ ನಮ್ಮಲ್ಲಿ ಇನ್ಕಮ್ನ ಕೊಡ್ತಾರೆ. 5% BV ಸೆಲ್ಫ್ ಹಾಕೊಂಡ್ರೆ ನಮಗೆ 5% BV ಅದಕ್ಕೆ 5% ಇನ್ಕಮ್ ಸಿಗ್ತಾ ಹೋಗುತ್ತೆ. ಇನ್ನು ಲಾಯಲ್ಟಿ ಆಫರ್, ನಾವು ಏನು 6 ಮಂತ್ 2,500 ರೂಪಾಯಿ ಪರ್ಚೇಸ್ ಮಾಡಿದ್ರೆ 7 ಮಂತ್ ನಮಗೆ 2,500 ನಮಗೆ ಏನು MRP ನಮಗೆ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಇನ್ನು 4th ನ್ಯೂ ಕಮ್ಮರ್ ಬೋನಸ್ ಅಂತ ಅಂದ್ಬಿಟ್ಟು, ಇದು ಬಂದ್ಬಿಟ್ಟು ಏನು ರೀಪರ್ಚೇಸಿಂಗ್ BV ಆಗಿರುತ್ತೆ ಅದರಲ್ಲಿ ನಮಗೆ ಇನ್ಕಮ್ಮು ಬರ್ತಾ ಹೋಗುತ್ತೆ. 500 BVಗೆ 50 ರೂಪಾಯಿ, 1,000 BVಗೆ 100 ರೂಪಾಯಿ, 1,500 BVಗೆ 150 ರೂಪಾಯಿ, 2,000 BVಗೆ 200 ರೂಪಾಯಿ, ಈ ಥರ ನಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಚಾಂಪ್ ಬೋನಸ್, ಇದೊಂದು ಮಿರಾಕಲ್ ಸ್ನೇಹಿತರೆ. ಚಾಂಪ್ ಬೋನಸ್ ನಾವು ಏನು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರ್ತೀವಿ, ಅವರೇನು ಚಾಂಪ್ ಬೋನಸ್ ತಗೋತಾರೆ ರೀಪರ್ಚೇಸಿಂಗಲ್ಲಿ, ಅಷ್ಟು ಇನ್ಕಮ್ ನಮಗೆ 100% ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಯು ಆರ್ ಎಲಿಜಿಬಲ್ ಟು ರಿಸೀವ್ಡ್ 100% ಯುವರ್ ಡೈರೆಕ್ಟ್ ಸ್ಪಾನ್ಸರ್ ಚಾಂಪ್ ಬೋನಸ್ ಇನ್ ಆ್ಯಸ್ ಇನ್ಕಮ್. ನಮ್ಮ ಡೌನ್ಲೈನ್ ಯಾರು ತಗೋತಾರೆ, ಇದು ನಮಗೆ ಬರೋದು ಅಲ್ಲದೆ ಅವ್ರು ಏನು ತಗೋತಾರೆ ಅದರಲ್ಲಿ 100% ನಮಗೂ ಬರುತ್ತೆ. ಇದೊಂದು ಮಿರಾಕಲು. ಇನ್ನು ಬೈಕ್ ಫಂಡ್ ಇದೆ. 10,000 BVಗೆ 1,000 ಬೈಕ್ ಫಂಡ್ ಸಿಗುತ್ತೆ. 1 ಪಾಯಿಂಟ್ ಕ್ಯಾಪಿಂಗ್. ಇದು ನಾವು ಎಷ್ಟು ಇನ್ಕಮ್ ತಗೊಂಡ್ರೆ 1 ಪಾಯಿಂಟ್ ಮಾತ್ರ ಕ್ಯಾಪಿಂಗ್ ಸಿಗುತ್ತೆ. ಇನ್ನು ಕಾರ್ ಫಂಡ್ ಇದೆ. 25,000 BVಗೆ ನಮಗೆ 1,250 ರೂಪಾಯಿ 1 ಪಾಯಿಂಟ್ ರೀತಿ ನಮಗೆ ಕೊಡ್ತಾ ಇರ್ತಾರೆ. 25,000 BV 1,250, 50,000 BV ಆದರೆ ನಮಗೆ 2,500. 10,000 BV 1 ಲಕ್ಷ BV ಆದರೆ ನಮಗೆ 5,000. 5 ಲಕ್ಷ BV ಆದರೆ 25,000 ನಮಗೆ ಈ ಥರ ಇದೆ. ಇದು ಯಾವುದೇ ರೀತಿ ಕ್ಯಾಪಿಂಗ್ ಇಲ್ಲ, ನೋ ಕ್ಯಾಪಿಂಗ್. ಕಾರ್ ಫಂಡ್ ನಮಗೆ ಅನ್ಲಿಮಿಟೆಡ್, ನಾವೇನು ತಗೋತೀವಿ ಅದ್ರ ಮೇಲೆ ಬರುತ್ತೆ. ಇನ್ನು ಬಂದ್ಬಿಟ್ಟು ಹೌಸ್ ಫಂಡು 50,000 BVಗೆ 2,500 ಸಿಗುತ್ತೆ, ಅದೇ 1 ಪಾಯಿಂಟು. ಇಲ್ಲಿ ನೋಡ್ಬೋದು ನೀವು, 50,000 BVಗೆ 2,500, 1 ಲಕ್ಷ BVಗೆ 5,000, 5 ಲಕ್ಷ BVಗೆ 25,000,
ಮತ್ತು 10 ಲಕ್ಷ ಬಿ ವಿಗೆ ನಮಗೆ 50,000 ಈ ಥರ ಕ್ಯಾಪಿಂಗ್. ಇದು ಯಾವ ರೀತಿ ಕ್ಯಾಪಿಂಗ್ ಕೂಡ ಇಲ್ಲ, ನಾವು ಎಷ್ಟು ಬೇಕಾದ್ರೂ ಕೂಡ ಇದನ್ನ ಅರ್ನ್ ಮಾಡ್ಬೋದು. ಅಚೀವರ್ ಬೋನಸ್ಸು 25,000 ಬಿ ವಿಗೆ 1 ಪಾಯಿಂಟು ₹1,500, ಇದು 1 ಪಾಯಿಂಟ್ ಕ್ಯಾಪಿಂಗ್ಗೆ ಎಲಿಜಿಬಲು. ಇನ್ನು ಲೀಡರ್ಶಿಪ್ ಬೋನಸ್ಸು ಇದು 50,000 ಬಿ ವಿಗೆ ನಮಗೆ 2,500 1 ಪಾಯಿಂಟು ನಮಗೆ ಕೌಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ರೀಪರ್ಚೇಸ್ ಬ್ರಾಂಜ್ ರಿವಾರ್ಡ್. ನಾವು ಸಿ ಮಾಡಿರ್ತೀವಿ ನೋಡಿ, ಅವು ಸಿ ನಿಮಗೆ ಒಂದೇ ಸರಿ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ. ಇದು ನಮ್ಮ ಡೌನಲ್ಲಿ ಎಷ್ಟು ಬ್ರಾಂಚ್ ಮಾಡಿರ್ತಾರೆ ಅಷ್ಟು ನಮಗೆ ರಿವಾರ್ಡು ಸಿಗ್ತಾ ಹೋಗುತ್ತೆ. 10% ಮ್ಯಾಚಿಂಗ್ $5,000 ನೋಡಿ, 10 ಮ್ಯಾಚಿಂಗ್ ಆದರೆ ನಮಗೆ 5,000 ಕ್ಯಾಶ್ ರಿವಾರ್ಡು. ಇದು ಒಂದು ಮಿರಾಕಲ್ ಇದೆ. ಇದನ್ನ ನಾವು ಆಮೇಲೆ ನಿಧಾನಕ್ಕೆ ನೋಡ್ತಾ ಹೋಗೋಣ, ಓಕೆನಾ. ಇದಾದಮೇಲೆ ನಮಗೆ ಫ್ಯಾಮಿಲಿ ಸಪೋರ್ಟು. ಕಂಪ್ನಿಲಿ ಯಾರೆಲ್ಲ 200 ಬಿ ವಿ ಪರ್ಚೇಸ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಆಕ್ಸಿಡೆಂಟ್ ಅಥವಾ ವಿಲ್ ಬೆನಿಫಿಟ್, ಒಂದು ಫ್ಯಾಮಿಲಿ ಆಕ್ಸಿಡೆಂಟ್ಸ್ ಕೂಡ ಸಿಗ್ತಾ ಹೋಗುತ್ತೆ, ಒಂದು ಇನ್ಶೂರೆನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಜೊತೆಗೆ ಫ್ರಮ್ ಎವ್ರಿ ಮಂತ್ ಅಂದರೆ ಎವ್ರಿ 30ನೇ ತಾರೀಕು ಇದನ್ನು ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟ್ರು ಕೂಡ 200 ಬಿ ವಿನ ಕಂಪಲ್ಸರಿ ಮಾಡಲೇಬೇಕು, ಇಲ್ಲ ರೀಪರ್ಚೇಸಿಂಗ್ ಇನ್ಕಮ್ ತಗೋಬೇಕು ಅಂತಂದರೆ. ಇನ್ನು ಬಂದ್ಬಿಟ್ಟು ದ ಬೆನಿಫಿಟ್ ಆಫ್ ಅಸಿಸ್ಟೆಂಟ್. ಇದು ಏನಾಗುತ್ತೆ ಅಂತಂದರೆ 30 ದಿನದೊಳಗಡೆ ನಾವು ಈ ಒಂದು ಇದನ್ನು 200 ಬಿ ವಿನ ನಾವು ಮಾಡ್ಕೊಂಡ್ರೆ ನಮಗೆ ಈ ಒಂದು ಇನ್ಶೂರೆನ್ಸ್ ನಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ನೋಡಿ, ಕಂಪ್ನಿ ಆ್ಯಕ್ಟಿವೇಶನ್ ಪೇಔಟ್ ಡೈಲಿ, ಇದು ಪ್ರತಿದಿನ ಡೈಲಿ ಪೇಔಟ್ ಇರುತ್ತೆ, ಓಕೆನಾ. ಕಂಪ್ನಿ ಇದು ಕಂಪನಿ ಫಾರ್ ದ ಲೆವೆಲ್ ಮೀಟಿಂಗ್ ಸೆಮಿನಾರ್ಗೆಲ್ಲ ಕಂಪ್ನಿನೇ ಕೂಡ ಮಾಡಿಕೊಡುತ್ತೆ. ಮತ್ತು ರಿವಾರ್ಡ್ ವಿಲ್ ಬಿ ಅವೈಲೇಬಲ್ ಆನ್ ಬ್ರಾಂಚ್ ಲೆವೆಲ್. ಇದು ಬ್ರಾಂಚ್ ಲೆವೆಲಿಂದ ನಮಗೆ ಏನಿದ್ರು ರಿವಾರ್ಡ್ಗಳು ಸಿಗ್ತಾ ಹೋಗುತ್ತೆ. ಮತ್ತು 200 ಬಿ ವಿ ಪರ್ಚೇಸ್ ಮ್ಯಾಂಡೇಟ್ರಿ ಎವರಿ ಮಂತ್ ಪೇಮೆಂಟ್, ಅಂದರೆ ಪ್ರತಿ ತಿಂಗಳು ನೀವು 200 ಬಿ ವಿನ ಕಂಪಲ್ಸರಿ ಪರ್ಚೇಸ್ ಮಾಡಿದ್ರೆ ನಮಗೆ ರೀಪರ್ಚೇಸ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ಇದು ಫ್ಯಾಮಿಲಿ ಸಪೋರ್ಟ್ ಬೇಕು ಅಂತಂದರೆ ಅದಕ್ಕೂ ಕೂಡ 200 ಬಿ ವಿನ ನೀವು ಪರ್ಚೇಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಬಂದ್ಬಿಟ್ಟು ನಾಮಿನಿ ಚಾರ್ಜಸ್ ಏನಿಲ್ಲ, ಹಿಡನ್ ಚಾರ್ಜಸ್ ಏನಿಲ್ಲ, ಓನ್ಲಿ TDS ಡಿಡಕ್ಷನ್, 1 ಪಾನ್ ಕಾರ್ಡ್ 1 ID, ಫ್ರಾಂಚೈಸಿ ಕಮಿಷನ್ 5%, ರಿಟೇಲ್ ಪ್ರಾಫಿಟ್ RP ಮೇಲೆ ನಿಮಗೆ ಇಷ್ಟು 5% ಸಿಗ್ತಾ ಹೋಗುತ್ತೆ, ಓಕೆನಾ. ಇಷ್ಟಿದೆ ಸ್ನೇಹಿತರೆ ಪ್ಲ್ಯಾನು. ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ, ಒಳ್ಳೆ ರಿಸಲ್ಟ್ ಇದೆ. ಯಾರಿಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದರೆ ಮಾಡೋಣ, ದೊಡ್ಡ ಮಟ್ಟದಲ್ಲಿ ನಾವು ರೆವಲ್ಯೂಷನ್ ಮಾಡೋದಕ್ಕೆ ಅಂದ್ಬಿಟ್ಟು ಹೊರಟಿದ್ದೀವಿ ಸ್ನೇಹಿತರೆ. ಕೈ ಜೋಡಿಸಿ ದೊಡ್ಡ ಮಟ್ಟದಲ್ಲಿ ಮಾಡೋಣ. ಥ್ಯಾಂಕ್ ಯು, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.